ನೀವು ಮಾಡಿರುವ ಸಾಲಗಳು ಲಕ್ಷ ಅಲ್ಲ, ಕೋಟಿ ಕೋಟಿನೇ ಇರಲಿ, ಆಂಜನೇಯ ಸ್ವಾಮಿಗೆ ಈ ಪುಟ್ಟ ವಸ್ತುವನ್ನು ಅರ್ಪಿಸಿದರೆ ಸಾಕು, 21 ದಿನಗಳಲ್ಲಿ ನಿಮ್ಮ ಸಾಲಗಳು ತೀರುತ್ತಾ ಬರುತ್ತದೆ. ಆಂಜನೇಯ ಸ್ವಾಮಿಗೆ ಈ ವಸ್ತುವನ್ನು ಅರ್ಪಿಸುವುದರಿಂದ ಯಾವೆಲ್ಲ ಶುಭ ಫಲಗಳು ಸಿಗುತ್ತೆ ಮತ್ತು ದುಡ್ಡು ಹೇಗೆ ತೀರುತ್ತದೆ, ಯಾವ ದಿನ ಇದನ್ನು ಅರ್ಪಿಸಬೇಕು, ಹೇಗೆ ಇದನ್ನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ತಿಳಿಸ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಾಲದ ಸಮಸ್ಯೆ ಇದ್ದೇ ಇರುತ್ತದೆ. ಕೆಲವರಿಗೆ ಜಾಸ್ತಿ ಸಾಲ ಇದ್ದರೆ ಕೆಲವರಿಗೆ ತುಂಬ ಕಡಿಮೆ ಸಾಲಗಳು ಇರುತ್ತದೆ. ಎಷ್ಟೋ ಬಾರಿ ದುಡ್ಡು ಸಮಸ್ಯೆ ಬಂದಾಗ ಸಾಲಗಳು ಮಾಡುತ್ತಾರೆ. ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಫೀಸ್ ಕಟ್ಟುವುದಕ್ಕಾಗಿ ಸಾಲ ಮಾಡಿದರೆ, ಮತ್ತು ಕೆಲವರು ಮಕ್ಕಳ ಮದುವೆಗಾಗಿ ಸಾಲವನ್ನು ಮಾಡಿರುತ್ತಾರೆ. ಯಾವುದೇ ಒಳ್ಳೆಯ ಕೆಲಸಕ್ಕೆ ಮಾಡಿರುವ ಸಾಲಗಳು ಬೇಗ ತೀರುವುದಿಲ್ಲ ಅಂತಲೇ ಹೇಳಬಹುದು. ಆದರೆ ಇಂತಹ ಒಂದು ಪೂಜೆ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಸಾಲಗಳು ಬೇಗ ತೀರುತ್ತವೆ. ಸಾಲ ತೀರಿಸಲು ಅನೇಕ ಪರಿಹಾರವನ್ನು ಮಾಡುತ್ತೇವೆ, ಆದರೆ ಯಾವುದು ಕಾರ್ಯ ಸಿದ್ಧಿಯಾಗುವುದಿಲ್ಲ. ಒಂದು ಸಲ ಸಾಲ ಮಾಡಿದರೆ ಮತ್ತೆ ಮತ್ತೆ ಸಾಲ ಮಾಡುವ ಅಗತ್ಯಗಳು ಬಂದೇ ಬರುತ್ತೆ. ಈ ಒಂದು ಪರಿಹಾರವನ್ನು ಒಂದು ಬಾರಿ ಪ್ರಯತ್ನಿಸಿ ನೋಡಿ. ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಈ ವಸ್ತುವನ್ನು ಕೊಟ್ಟು ನೋಡಿ, ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ತೀರುತ್ತದೆ. ಆಂಜನೇಯ ಸ್ವಾಮಿಗೆ ಮಂಗಳವಾರ, ಗುರುವಾರ, ಶುಕ್ರವಾರ ಈ ದಿನಗಳಲ್ಲಿ ಯಾವುದಾದರೂ ಒಂದು ದಿನ 11 ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಮಲ್ಲಿಗೆ ಎಣ್ಣೆಗೆ 3 ಅರಿಶಿಣದ ಕೊಂಬನ್ನು ಪುಡಿ ಮಾಡಿದಂತಹ ಪುಡಿ ಮತ್ತು ಕೇಸರಿಯ ಸಿಂಧೂರವನ್ನು ಮಿಶ್ರಣ ಮಾಡಿ ಅದರ ಮೇಲೆ ಜಯರಾಮ ಶ್ರೀರಾಮ ಅಂತ ಬರೆದುಕೊಳ್ಳಬೇಕು. ವೀಳ್ಯದೆಲೆಯ ಹಿಂಭಾಗದಲ್ಲಿ ಮಾಡಿರುವ ಸಾಲದ ಮೊತ್ತವನ್ನು ಬರೆದು ಬೇಗ ತೀರುವಂತಾಗಲಿ ಅಂತ ಬರೆದುಕೊಳ್ಳಬೇಕು. ಅಷ್ಟನ್ನು ಒಂದು ರೌಂಡ್ ಸುತ್ತಿದ ನಂತರ ಅದಕ್ಕೆ ಬಿಳಿಯ ದಾರವನ್ನು ಕಟ್ಟಿ 11 ವೀಳ್ಯದೆಲೆಯನ್ನು ಸೇರಿಸಿ ಒಂದು ಪುಟ್ಟ ಹೂಮಾಲೆಯನ್ನಾಗಿ ಮಾಡಿ ಆಂಜನೇಯ ಸ್ವಾಮಿಯ ಪಾದಕ್ಕೆ ಅರ್ಪಿಸಬೇಕು. ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಹೇಳಿ ಆಂಜನೇಯ ಸ್ವಾಮಿಯ ಮುಂದೆ ಅದನ್ನು ಇಡಬೇಕು, ಪಾದದ ಮುಂದೆ ಅದನ್ನು ಇಟ್ಕೊಡಿ, ಸಂಜೆ ಪೂಜೆ ಮಾಡಿಸಿ ತಗೊಂಡು ಹೋಗ್ತೇನೆ ಅಂತ ಅವ್ರಿಗೆ ಹೇಳಿ ಒಂದು 50 ರೂಪಾಯಿನೋ 100 ರೂಪಾಯಿನೋ ಅವರಿಗೆ ದಕ್ಷಿಣೆ ಕೊಟ್ಟು ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸಂಜೆ ಇದನ್ನು ತಗೊಬಂದು ಏನು ಮಾಡಬೇಕು, ನಿಮ್ಮ ಹೆಸರಿನ ಬಲಕ್ಕೆ ಕೆಲವೊಂದು ಪರಿಹಾರಗಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಉಚಿತವಾಗಿ ನಿಮಗೆ ಮಾರ್ಗದರ್ಶನ ಮತ್ತು ಪರಿಹಾರ ನೀಡ್ತಾರೆ. ಅವರಿಗೊಂದು ಫೋನ್ ಮಾಡಿ ಉಚಿತ ಪರಿಹಾರ ಖಚಿತ ಭವಿಷ್ಯ ಇವರಲ್ಲಿ ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ. ಎಲ್ಲರಿಗೂ ಒಳ್ಳೆಯದಾಗುತ್ತದೆ.